ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬೇಬಿ ಕುಚ್ಚು ಕಟ್ತಾ ಇದ್ದೀನಿ. ಈ ಸ್ಯಾರಿ ಬ್ಲೂ ಆ್ಯಂಡ್ ರೆಡ್ ಕಲರಲ್ಲಿದೆ. 2 ಕಲರ್ ಇದೆ ಈ ಸ್ಯಾರಿಯಲ್ಲಿ. ಅದಕ್ಕೋಸ್ಕರ ನಾನು 2 ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ, ಬ್ಲೂ ಮತ್ತು ರೆಡ್. ಈ ಕಸ್ಟಮರ್ದು ಒಂದು 4 ಸ್ಯಾರೀಸ್ ಇದೆ. 4 ಸ್ಯಾರೀಸಲ್ಲಿ 3 ಸ್ಯಾರೀಸ್ಗೆ ಕುಚ್ಚು ಕಟ್ಟಕ್ಕೆ ಹೇಳಿದ್ದಾರೆ. ಹಾಗಾಗಿ ಇದು ಫಸ್ಟ್ ಸ್ಯಾರಿ ತಗೊಂಡಿರೋದು. ಎಲ್ಲ ಸ್ಯಾರಿಗಳಿಗೂ ಬೇಬಿ ಕುಚ್ಚೆ ಕೇಳಿದ್ದಾರೆ. ಆದರೆ ಬೇಬಿ ಕುಚ್ಚು ಅಂದರೆ ಇನ್ನು ಸ್ವಲ್ಪ ಲೆಂತ್ ಕಡಿಮೆ ಬರುತ್ತೆ. ಇವ್ರು ಸ್ವಲ್ಪ ಲೆಂತ್ ಜಾಸ್ತಿ ಕೇಳಿದ್ದಾರೆ. ಉದ್ದ ಸ್ವಲ್ಪ ಇರಲಿ, ಹಾಗೆಯೇ ಸ್ವಲ್ಪ ಥಿಕ್ನೆಸ್ ಇರಲಿ ಅಂತ ಹೇಳಿದ್ದಾರೆ. ಹಾಗಾಗಿನೇ ಸ್ವಲ್ಪ ಉದ್ದವಾಗಿ ಕಟ್ತಾ ಇದ್ದೀನಿ ಈ ಸ್ಯಾರಿಗೆ. ಇವ್ರದ್ದು 3 ಸ್ಯಾರೀಸು ಅಷ್ಟೇ ಸಿಲ್ಕ್ ಸ್ಯಾರೀಸೇ. 3 ಸ್ಯಾರಿನೂ ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು. ಸ್ಮೂತಾಗಿ, ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳೇ ಚೆನ್ನಾಗಿದ್ದಾವೆ. ಬ್ಲೌಸಸ್ಸು ವರ್ಕ್ ಮಾಡಿನೇ ಸ್ಟಿಚ್ ಮಾಡಬೇಕು. ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತೇಳ್ಬಿಟ್ಟು ಡಿಸೈನ್ನ ಸೆಲೆಕ್ಟ್ ಮಾಡಿಟ್ಬಿಟ್ಟು ಹೋಗಿದ್ದಾರೆ. ಇನ್ನು ವರ್ಕೆಲ್ಲ ಹಾಕಿಲ್ಲ, ಹಾಕಬೇಕು. ನೋಡಿ, ಕಟ್ಟಿದ್ದಾದಮೇಲೆ ಈ ರೀತಿ ಕಾಣ್ತಿದೆ. ಇನ್ನೂ ಕೆಲಸ ಇದೆ, ಕುಚ್ಚಿನ ಕೆಲಸ. ಸ್ಯಾರಿ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇದೆ ಅನ್ನೋದು ಸಹ ತೋರಿಸ್ತೀನಿ. ತುಂಬ ವೆರೈಟಿ ಕುಚ್ಚು ಕಟ್ಟಿದ್ರೂ ಸಹ ಬೇಬಿ ಕುಚ್ಚು ಮಾತ್ರ ತುಂಬ ಜನ ಕಟ್ಟಿಸ್ಕೊಳ್ತಾರೆ. ನಾರ್ಮಲಾಗಿ ಸಿಲ್ಕ್ ಸ್ಯಾರಿ ಅಂದ್ರೇ ಜಿಗ್ಜಾಗ್ ಮಾಡಿಬಿಟ್ಟು ಹಾಗೇ ಸೆರಗಿಗೆ ಕುಚ್ಚಿಲ್ಲದೆ ಯಾರೂ ಉಟ್ಕೊಳ್ಳೋದಿಲ್ಲ. ಬೇಬಿ ಕುಚ್ಚು ಕಟ್ಕೊಡಿ ಅಂತಲೇ ಜಾಸ್ತಿ ಜನ ಕೇಳ್ತಿರ್ತಾರೆ. ನೋಡಿ, ಪೂರ್ತಿಯಾಗಿ ಸೆರಗಿಗೆ ಕುಚ್ಚೆಲ್ಲ ಕಟ್ಟಿದಾದಮೇಲೆ ಈ ರೀತಿ ಕಾಣ್ತಿದೆ. ಇದನ್ನು ಸ್ವಲ್ಪ ಕಟ್ ಮಾಡ್ತಿದ್ದೀನಿ, ಶೇಪಾಗಿ ಸ್ವಲ್ಪ ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಫಿನಿಶಿಂಗ್ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾವು ಕಟ್ಬಿಟ್ಟು ಹಾಗೆ ರಫ್ ಆಗಿ ಇರಬೇಕಾದ್ರೆ ಅದು ಕುಚ್ಚು ನೀಟಾಗಿ ಕಾಣೋದಿಲ್ಲ. ಟ್ರಿಮ್ಮಿಂಗ್ ಎಲ್ಲ ಮಾಡಿದಾದಮೇಲೆ ನೀಟಾಗಿ ಕಾಣುತ್ತೆ. ಸ್ವಲ್ಪ ಲೆಂತ್ ಜಾಸ್ತಿನೇ ಕೊಟ್ಟಿದ್ದೀನಿ. ಕಸ್ಟಮರ್ ಸ್ವಲ್ಪ ಉದ್ದವಾಗಿ ಕೊಡಿ ಅಂತ ಕೇಳಿದರು, ಹಾಗಾಗಿನೇ ಸ್ವಲ್ಪ ಉದ್ದವಾಗಿ ಕಟ್ಟಿದ್ದೀನಿ. ನಾರ್ಮಲಾಗಿ ಇಷ್ಟು ಉದ್ದ ಕಟ್ಟೋ ಅವಶ್ಯಕತೆ ಇಲ್ಲ. ಬೇಬಿ ಕುಚ್ಚು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ಟಿದ್ರೇ ಚೆನ್ನಾಗಿ ಕಾಣುತ್ತೆ. ಕಸ್ಟಮರ್ ಸ್ವಲ್ಪ ಉದ್ದ ಇರಲಿ ಅಂದಿದ್ದಕ್ಕೋಸ್ಕರ ನಾನು ಸ್ವಲ್ಪ ಉದ್ದ ಬಿಟ್ಟಿದ್ದೀನಿ. ಕಟ್ಟಿದೆಲ್ಲ ಆದಮೇಲೆ ನೀಟಾಗಿ ಟ್ರಿಮ್ ಮಾಡಬೇಕು. ಕೊನೆಯಲ್ಲಿರೋ ಥ್ರೆಡ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನಾರ್ಮಲಾಗಿ ಸಿಲ್ಕ್ ಸ್ಯಾರಿಗಳಿಗೆಲ್ಲ ನನ್ನ ಶಾಪ್ಗೆ ಬರೋವಂಥ ಕಸ್ಟಮರ್ಸ್ ಎಲ್ಲನೂ ಕುಚ್ಚು ಕಟ್ಟಿಸ್ಕೊಂಡೇ ಕಟ್ಟಿಸ್ಕೊಳ್ತಾರೆ. ಕುಚ್ಚು ಬೇಡ ಅನ್ನೋರು ಕಡಿಮೆನೇ. ತುಂಬ ಜನ ಕುಚ್ಚು ಕಟ್ಕೊಡಿ ಅಂತಲೇ ಕೇಳ್ತಾರೆ. ನೋಡಿ, ಟ್ರಿಮ್ಮಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಿದೆ. ಸ್ಯಾರಿ ಒಳಗಡೆ ಫುಲ್ಲು ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ಸ್ಯಾರಿ, ಪಲ್ಲು ಮಾತ್ರ ರೆಡ್ ಕಲರ್ ಬಂದಿದೆ. ಹಾಗಾಗಿ ನಾನು ರೆಡ್ ಮತ್ತು ಬ್ಲೂ 2 ಕಲರ್ ಥ್ರೆಡನ್ನು ತಗೊಂಡು ಕಟ್ಟಿದ್ದೀನಿ. ಕಟ್ಟಿದೆಲ್ಲ ಆದಮೇಲೆ ಗಮ್ ಹಾಕ್ತಿದ್ದೀನಿ. ಸ್ವಲ್ಪ ನಾಟ್ ಹಾಕಿರ್ತೀವಿ, ಅಲ್ಲಿ ನಾಟು ಲೂಸ್ ಆಗಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ ಗಮ್ ಹಾಕಿದ್ರೆ ಅದು ನಾಟು ಬಿಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಗಮ್ ಹಾಕ್ತೀನಿ. ಎಲ್ಲ ಸ್ಯಾರಿಗಳಿಗೂ ಗಮ್ ಯೂಸ್ ಮಾಡ್ತೀನಿ. ಸ್ವಲ್ಪ ಇದು ಡ್ರೈ ಆಗಬೇಕು, ಒಂದು ಹಾಫ್ ಆನ್ ಅವರ್ ಆದರೂ ಡ್ರೈ ಆಗಬೇಕು. ನೋಡಿ, ಸ್ಯಾರಿ ಒಳಗಡೆ ಈ ರೀತಿ ಬ್ಲೂ ಕಲರು ಚೆನ್ನಾಗಿದೆ. ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ರೆಡ್ ಆ್ಯಂಡ್ ಬ್ಲೂ ಕಲರು. ಇದೊಂದು ಹಾಫ್ ಆನ್ ಅವರ್ ಒಣಗಿದ ಮೇಲೆ ನೀಟಾಗಿ ಮಡಚಿ ಎತ್ತಿಡ್ಬೋದು. ಇದು ಕುಚ್ಚಿಲ್ಲ ಅಂದರೆ ಸ್ಯಾರಿ ಲುಕ್ಕೇ ಬರೋದಿಲ್ಲ, ಲುಕ್ಕೇ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿನೇ ಕುಚ್ಚು ಎಲ್ಲರೂ ಹಾಕ್ಸ್ಕೊಳ್ತಾರೆ. ಇದು ಇನ್ನೊಂದು ಸ್ಯಾರಿ, ಅದೇ ಕಸ್ಟಮರ್ದು. ಇದಕ್ಕೆ ಡಾರ್ಕ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಕಟ್ತಾಯಿದ್ದೀನಿ. ಸ್ಯಾರಿ ಡಾರ್ಕ್ ಪಿಂಕ್ ಕಲರ್ ಇದೆ ಸ್ಯಾರಿ. ಗ್ರೀನ್ ಕಲರು ಪಲ್ಲು ಎಲ್ಲ ಗ್ರೀನ್ ಕಲರ್ ಬಂದಿದೆ. ಗ್ರೀನ್ ಮತ್ತು ಬ್ಲೂ 2 ಡಬಲ್ ಶೇಡಾಗಿ ಕಾಣ್ತಿದೆ. ಅದಕ್ಕೋಸ್ಕರ ನಾನು ಗ್ರೀನ್ ಕಲರ್ ಥ್ರೆಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಆ್ಯಂಡ್ ಡಾರ್ಕ್ ಪಿಂಕ್ ಕಲರ್ ಥ್ರೆಡನ್ನು ಸೆಲೆಕ್ಟ್ ಮಾಡಿ
ಮಾಡ್ತಾಯಿದ್ದೀನಿ ಕುಚ್ಚು. ಇವರು ಇದೇ ರೀತಿಯೇ ಕಟ್ಟಾಕಿ ಹೇಳಿದರು, ಸ್ವಲ್ಪ ಉದ್ದ ಜಾಸ್ತಿ ಬರಲಿ, ಮತ್ತು ಒಂದು ಕಲರ್ ಆದಮೇಲೆ ಇನ್ನೊಂದು ಕಲರ್, ಒಂದೊಂದನ್ನೇ ಒಂದೊಂದು ಕಲರ್ ಚೇಂಜ್ ಮಾಡಿ ಕಟ್ಟಿ ಅಂತ ಹೇಳಿದರು. ಅದಕ್ಕೋಸ್ಕರ ಅದೇ ಥರನೇ ಕಟ್ತಾಯಿದ್ದೀನಿ. ಕಸ್ಟಮರು ಒಂದೊಂದು ಸಲ 3 ಜೋಡಿಯಾಗಿ 4 ಜೋಡಿಯಾಗಿ ಕಟ್ಕೊಡಿ ಅಂತಲೂ ಕೇಳ್ತಾರೆ. ನಾನು ಚೇಂಜ್ ಮಾಡ್ತೀನಿ. ಒಂದೊಂದು ಸಲ ಕಸ್ಟಮರ್ ಹೇಳಿಲ್ಲ ಅಂದರೆ ನಾನೇ ಚೇಂಜ್ ಮಾಡಿ ಮಾಡಿಕೊಡ್ತೀನಿ. ಈ ಕಸ್ಟಮರ್ ಈ ಥರ ಕೇಳಿದರು, ಒಂದೊಂದು ಕಲರ್ ಹಾಕ್ತಿರಲ್ಲ, ಒಂದು ಸಿಂಗಲ್ ಆಗಿ ಚೇಂಜ್ ಮಾಡಿ ಕಲರ್ ಆಪೋಸಿಟಾಗಿ ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೋಸ್ಕರ ನಾನು ಅದೇ ಥರನೇ ಅವ್ರು ಹೇಳಿದ ಥರನೇ ಕಟ್ತಾಯಿದ್ದೀನಿ. ಇವ್ರದ್ದು ಇನ್ನೊಂದು ಸ್ಯಾರಿ ಇದೆ, ಆದರೆ ಇನ್ನೊಂದು ಸ್ಯಾರಿಗೆ ಒಂದೇ ಕಲರಲ್ಲಿ ಕಟ್ಕೊಡಿ ಅಂತ ಕೇಳಿದ್ದಾರೆ ಅವರು. ಅದಕ್ಕೆ 2 ಕಲರ್ ಥ್ರೆಡ್ ಯೂಸ್ ಮಾಡೋದು ಬೇಡ, ಒಂದೇ ಕಲರಲ್ಲಿ ಕಟ್ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಒಂದೇ ಕಲರ್ ಕಟ್ತೀನಿ. ಇದು 2 ಸ್ಯಾರಿಗೆ 2 ಕಲರ್ ಥ್ರೆಡನ್ನು ತಗೊಂಡು ಕಟ್ತಾಯಿದ್ದೀನಿ ನಾನು. ಸೂಜಿ ಸ್ವಲ್ಪ ದೊಡ್ಡ ಕಣ್ಣಿರೋವಂಥ ಸೂಜಿ ತೊಗೊಂಡು ದಾರಗಳೆಲ್ಲ ನೀಟಾಗಿ ನಮಗೆ ಎಷ್ಟು ಎಳೆ ಬೇಕಂದರೆ ಅಷ್ಟು ಎಳೆ ಹಾಕ್ಕೊಳ್ಬೋದು. ನಾನು 20 ಎಳೆ ಹಾಕಿದ್ದೀನಿ. 20 ಎಳೆ ಹಾಕಿದ್ರೆ ಸ್ವಲ್ಪ ಡಬಲ್ಲಾಗಿ ನಾವು ತಗೊಳ್ತೀವಿ, ಆವಾಗ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ 3 ಲೇಯರು ಹಾಕ್ಕೊಳ್ತೀನಿ, ಆವಾಗ ಇದನ್ನು ಥಿಕ್ನೆಸ್ಸು ನಮಗೆ ಎಷ್ಟು ಬೇಕಂದರೆ ಅಷ್ಟು ನೋಡ್ಕೊಂಡು ತಗೊಳ್ಬೋದು. ಉಲ್ಟಾ ಸೈಡೇ ನಾಟ್ ಬರೋ ರೀತಿ ನಾನು ಕಟ್ತೀನಿ. ಸ್ಯಾರಿಗೆ ಉಲ್ಟಾ ಸೈಡು ನಾಟ್ ಬರುತ್ತೆ, ಮೇಲಕ್ಕೆ ಕಾಣೋದಿಲ್ಲ ನಾಟು. ಈ ಕಸ್ಟಮರ್ ಹೇಳಿಲ್ಲ ಅಂದಿದ್ರೆ 2 ಕಲರ್ ಸಾಕು ಅಂತ ನಾನು ಇನ್ನೂ ಒಂದು ಕಲರ್ ಆ್ಯಡ್ ಮಾಡ್ತಿದ್ದೆ. ಇದರಲ್ಲಿ ಸಿಲ್ವರ್ ಕಲರ್ ಇದೆ ಸ್ಯಾರಿಯಲ್ಲಿ, ನಾನು ಸಿಲ್ವರ್ ಕಲರು ಸಹ ತಗೊಳ್ತಿದ್ದೆ. ಅವರು ಬೇಡ 2 ಕಲರ್ ಮಾತ್ರ ಸಾಕು ಅಂತ ಕೇಳಿದ್ರಿಂದ ನಾನು 2 ಕಲರ್ ಥ್ರೆಡನ್ನು ಯೂಸ್ ಮಾಡಿದ್ದೀನಿ. ಕಟ್ಟಿದ್ದೆಲ್ಲ ಆದಮೇಲೆ ಟ್ರಿಮ್ ಮಾಡ್ತೀನಿ. ಫಸ್ಟೆಲ್ಲ ಕಟ್ಟಿದ್ದಾದಮೇಲೆ ಟ್ರಿಮ್ ಮಾಡ್ತೀನಿ. ನಾವು ಒಂದೊಂದನ್ನೇ ಟ್ರಿಮ್ ಮಾಡೋಕ್ಕೆ ಹೋಗೋದಿಲ್ಲ, ಎಲ್ಲ ಕಟ್ಬಿಟ್ಟು ಒಂದೇ ಸಲ ಟ್ರಿಮ್ಮಿಂಗ್ ಮಾಡಿ ಗಮ್ಮನ್ನು ಹಾಕ್ತೀನಿ. ನಾರ್ಮಲಾಗಿ ಬೇಬಿ ಕುಚ್ಚು ಇಷ್ಟು ಕಟ್ಟೋವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಚಿಕ್ಕದಾಗೆ ಕಟ್ಟೋದು ಲೆಂತು. ಇವ್ರ ಲೆಂತು ಸ್ವಲ್ಪ ಕೇಳಿದ್ದಾರೆ, ಜಾಸ್ತಿ ಲೆಂತ್ ಇರಲಿ ಅಂತ ಹೇಳ್ಬಿಟ್ಟು. ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ನಾರ್ಮಲ್ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಉದ್ದ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಸ್ವಲ್ಪ ಉದ್ದ ಕೊಟ್ಟಿದ್ದೀನಿ. ಕಸ್ಟಮರ್ ಚಾಯ್ಸೇ, ಅವ್ರ ಇಷ್ಟ, ಅವ್ರ ಸ್ಯಾರಿ ಅವ್ರು ಯಾವ ರೀತಿ ಬೇಕಾದ್ರೂ ಅವ್ರಿಗೆ ಐಡಿಯಾ ಬಂದಂಗೆ ಹೇಳ್ತಾರೆ, ಅದೇ ಥರನೇ ನಾನು ಮಾಡಿಕೊಟ್ಬಿಡ್ತೀನಿ. ಆದರೆ ಕುಚ್ಚಿಲ್ಲದೆ ಸ್ಯಾರಿ ಮಾತ್ರ ಚೆನ್ನಾಗೇ ಕಾಣೋದಿಲ್ಲ. ಕಸ್ಟಮರೇ ಹೇಳ್ಬಿಡ್ತಾರೆ ಕುಚ್ಚು ಕಟ್ಕೊಡಿ ಅಂತ ಹೇಳ್ಬಿಟ್ಟು. ನಾನಂತೂ ಯಾವ ಕಸ್ಟಮರ್ಗೂ ಫೋರ್ಸ್ ಮಾಡೋದಿಲ್ಲ, ಕಟ್ಟಿಸ್ಕೊಳ್ಳಿ ಅಂತ. ಅವರೇ ಕೇಳ್ತಾರೆ ಕಟ್ಕೊಡಿ ಕುಚ್ಚು ಅಂತ ಹೇಳ್ಬಿಟ್ಟು. ಕೆಲವರು ಕ್ರೋಶ ಕುಚ್ಚು ಕಟ್ಟಿಸ್ಕೊಳ್ತಾರೆ, ಕೆಲವರು ಬೇಬಿ ಕುಚ್ಚು ಕಟ್ಟಿಸ್ಕೊಳ್ತಾರೆ. ನೋಡಿ, ಟ್ರಿಮ್ಮಿಂಗ್ ಎಲ್ಲ ಆದಮೇಲೆ ಈ ರೀತಿ ಕಾಣ್ತಿದೆ ಸ್ಯಾರಿ. ಇನ್ನೂ ಹತ್ರ ಬೇಕಾದರೂ ಹಾಕ್ಕೊಳ್ಬೋದು. ಗಮ್ ಹಾಕೋದಕ್ಕೋಸ್ಕರ ನಾನು ಟೇಬಲ್ ಮೇಲೆ ಹಾಕಿದ್ದೀನಿ ಸ್ಯಾರಿನ. ಸ್ಯಾರಿ ಕಲರ್ ನೋಡಿ, ಪಿಂಕ್ ಕಲರು. ಸ್ಯಾರಿ ತುಂಬ ಚೆನ್ನಾಗಿದೆ, ಪಿಂಕ್ ಅಂಡ್ ಅದು ಗ್ರೀನ್ ಅಂತಲೂ ಹೇಳೋಕ್ಕಾಗಲ್ಲ, ಬ್ಲೂ ಅಂತಲೂ ಹೇಳೋಕ್ಕಾಗಲ್ಲ, ಆ ರೀತಿ ಇದೆ ಕಲರು. ಗಮ್ ಹಾಕ್ತಾಯಿದ್ದೀನಿ, ಅದು ನಾಟು ಲೂಸ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು. ಕಟ್ಟಿದ ತಕ್ಷಣವೇ ಗಮ್ಮನ್ನು ಹಾಕ್ಬಿಡ್ತೀನಿ. ಉಲ್ಟಾ ಸೈಡೇ, ಸ್ಯಾರಿಗೆ ಉಲ್ಟಾ ಸೈಡೇ ನಾವು ನಾಟ್ ಹಾಕಬೇಕು. ಮೇಲಕ್ಕೆ ನೀಟಾಗಿ ಕಾಣುತ್ತೆ. ಗಮ್ಮು ಅಷ್ಟೇ ಉಲ್ಟಾ ಸೈಡೇ ಇರೋದ್ರಿಂದ ಮೇಲೆ ಏನೂ ಕಾಣೋದಿಲ್ಲ, ನೀಟಾಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.